ಹೆಚ್ಚಾಗೋದು ರೋಗವಲ್ಲ. ರೋಗ ನಿಮ್ಮ ಥೈರಾಯ್ಡ್ ಸರಿಯಾಗಿಲ್ಲ, ನಿಮ್ಮ ಮೆಟಬಾಲಿಸಮ್ ಸರಿಯಾಗಿಲ್ಲ. ರೋಗವೆಂದರೆ ನಿಮ್ಮ ವಾತ ಪಿತ್ತ ಕಫದ ಬ್ಯಾಲೆನ್ಸ್ ಸರಿಯಾಗಿಲ್ಲ. ರೋಗವೆಂದರೆ ನೀವು ಹೆಚ್ಚು ತಿಂದ್ಬಿಟ್ಟಿದ್ರಿ, ಮತ್ತು ಬಾಡಿ ಅದನ್ನು ಮತ್ತೆ ಹೀಗೆ ಅಂದ್ಕೊಂಡು ಬಹುಶಃ ಇರ್ಬೋದು, ಅಗತ್ಯ ಇರ್ಬೋದು ಅಂತ 10-15 ದಿವಸದ ಒಟ್ಟುಗೂಡಿಸಿತು. ನೋಡಿ, ಬಾಡಿ ಕೆಲವು ವಸ್ತುಗಳನ್ನು ಒಟ್ಟುಗೂಡಿಸುತ್ತೆ. ಅದಕ್ಕೆ ಅನಿಸುತ್ತೆ ಬಹುಶಃ ನಾಳೆ ಇದು ಬೇಕಾಗ್ಬೋದು. ಈ ಶರೀರದ ರಚನೆ ಏನಿದೆ ಅಲ್ಲ, ಆ್ಯನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಪೂರ್ತಿ ಅದು ವಿಶೇಷವಾಗಿ ಮನೋವಿಜ್ಞಾನ, ಶರೀರ ವಿಜ್ಞಾನ ನಿಮ್ಗೆ ಗೊತ್ತಾದಾಗ ನಿಮಗೆ ತುಂಬ ಆಶ್ಚರ್ಯವಾಗುತ್ತೆ. ನನ್ನ ಶರೀರದೊಳಗೆ ಏನಾಗ್ತಾ ಇದೆ. ಮುಂದೆ ಬಾಗಿ 100-200 ಬಾರಿ ಹೀಗೆ ಮಾಡಿ. ಮಂಡೂಕಾಸನ 100-200 ಬಾರಿ. ಮಂಡೂಕಾಸನದಲ್ಲಿ 100-200 ಬಾರಿ ಕಪಾಲಭಾತಿ ಮಾಡಿ ಎದುರಿಗೆ ಬಾಗಿ. ಬೊಜ್ಜು ರೋಗವೇ ಅಲ್ಲ. ನಾವು ಬೊಜ್ಜನ್ನು ರೋಗ ಅಂತ ಒಪ್ಪುವುದೇ ಇಲ್ಲ. ನಾವು ನಿಮ್ಮ ಮೆಟಬಾಲಿಸಮನ್ನು ಸರಿಪಡಿಸ್ತೀವಿ. ನಾವು ನಿಮ್ಮ ಲಿವರ್ನ ಕರುಳಿನ ಫಂಕ್ಷನನ್ನು ಸರಿಪಡಿಸ್ತೀವಿ, ಕಿಡ್ನಿಯ ಫಂಕ್ಷನನ್ನು ಸರಿಪಡಿಸ್ತೀವಿ. ಆದ್ದರಿಂದ ನಿಮ್ಮ ಶರೀರ, ನಿಮ್ಮ ಲಿವರ್, ನಿಮ್ಮ ಕರುಳು, ನಿಮ್ಮ ಕಿಡ್ನಿ, ನಿಮ್ಮ ಪೂರ್ತಿ ಬಾಡಿ ಎಕ್ಸೆಸ್ ವಸ್ತುಗಳನ್ನು ಒಳಗೆ ಅಬ್ಸಾರ್ಬ್ ಮಾಡಬಾರ್ದು. ಏನೆಲ್ಲ ಎಕ್ಸೆಸ್ ಇವೆ ಶರೀರ ಅವುಗಳನ್ನು ಮಲಮೂತ್ರದ ಮೂಲಕ, ಬೆವರು, ಶ್ವಾಸದ ಮೂಲಕ ಹೊರಗೆ ಹಾಕಿಬಿಡಬೇಕು. ಅಂದರೆ ನಾವು ಶ್ವಾಸದ ಮೂಲಕ, ಬೆವರು, ಮಲಮೂತ್ರದ ಮೂಲಕ ಬಸ್ತಿ ಇತ್ಯಾದಿ ಮಾಡಿಸಿ, ಜಲ್ನೇತಿ, ಸೂತ್ರನೇತಿ ಇತ್ಯಾದಿ ಮಾಡಿಸಿ, ಬಾಯಿ ಮೂಲಕ, ಮೂಗು, ಬೆವರು, ಮಲಮೂತ್ರದ ಮೂಲಕ ಶರೀರದ ವಿಕಾರವನ್ನು ಹೊರತೆಗೀತೀವಿ. ಬೊಜ್ಜು ಕಡಿಮೆ ಆಗಿಬಿಡುತ್ತೆ. ಬೊಜ್ಜು ಕಡಿಮೆ ಮಾಡಲು ಅಭ್ಯಾಸ ನಾನು ಹೇಳ್ತಾ ಇದ್ದೇನೆ. ಕಪಾಲಭಾತಿ, ಅನುಲೋಮ ವಿಲೋಮ, ಇದರಿಂದ ಬೊಜ್ಜು ಕಡಿಮೆ ಆಗುತ್ತೆ. 20-30 ಕಿಲೋ ಕಡಿಮೆ ಮಾಡಿ ಇಲ್ಲಿ ಕೂತಿದ್ದಾರೆ. ಬೊಜ್ಜು ರೋಗವಲ್ಲ, ಅಸ್ತಮ ರೋಗವಲ್ಲ, ಪುಪ್ಪುಸ ಬಲಹೀನವಾಗಿದೆ. ನಿರುಮಲ ರೋಗವಲ್ಲ, ಕರುಳು ಬಲಹೀನವಾಗಿದೆ. ಫ್ಯಾಟಿ ಲಿವರ್ ಒಂದು ರೋಗನೇ ಅಲ್ಲ, ಲಿವರ್ ಬಲಹೀನವಾಗಿದೆ. ಅದಕ್ಕೆ ಫ್ಯಾಟಿ ಲಿವರ್ ಗ್ರೇಡ್ 1, 2, 3 ಹೇಳಿ, ಅದಕ್ಕೆ ಹೆಪಟೈಟಿಸ್ ಹೇಳಿ, ಲಿವರ್ ಸಿರೋಸಿಸ್ ಅನ್ನಿ, ಲಿವರ್ ಫೇಲ್ಯೂರ್ ಅನ್ನಿ. ನಿನ್ನ ಲಿವರ್ ಬಲಹೀನವಾಗಿದೆ ಹುಚ್ಚಪ್ಪ. ಈ ಅಲೋಪತಿಯವರಿಗೆ ಲಿವರ್ನ ಬಲಹೀನತೆಗೆ, ಕರುಳಿನ ಬಲಹೀನತೆಗೆ, ಪುಪ್ಪುಸದ ಬಲಹೀನತೆಗೆ, ಹಾರ್ಟ್ನ ರೋಗವೇನೋ, ಹಾರ್ಟ್ ಬಲಹೀನವಾಗಿದೆ. ಅದು ಒಳಗೆ ಹಾರ್ಟ್ ಬಲಹೀನವಾದಾಗ ಒಳಗೆ ಕಸ ತುಂಬಿಡುತ್ತೆ. ಹಾರ್ಟ್ ಬಲಹೀನವಿಲ್ಲದಿದ್ದರೆ ಅದು ಒಳಗಿನ ಕಸವನ್ನು ಬಿಸಾಕಿಬಿಡುತ್ತೆ. ಯಾರ ಹಾರ್ಟ್ ಬಲಹೀನವಾಗುತ್ತೆ ಅಂದರೆ ಇನ್ಫೆಕ್ಷನ್ ಕಡಿಮೆ ಆಗಿಬಿಡುತ್ತೆ, ಮತ್ತು ಒಳಗೆ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿಬಿಡುತ್ತೆ, ಕೊಲೆಸ್ಟ್ರಾಲ್. ಇಷ್ಟವರಿಗೆ ಗೊತ್ತೇ ಆಗಿಲ್ಲ ಒಳಗೆ ಏನೆಲ್ಲ ಕೂಡಿಬಿಡುತ್ತೆ ಅಂತ. ಮಂಡೂಕಾಸನ, ಶಶಕಾಸನ, ವಾಪಸ್ ಯೋಗ ಮುದ್ರಾಸನ. ಯಾರಿಂದ ಯೋಗ ಮುದ್ರಾಸನ ಆಗಲ್ಲ ಅವರು ಸುಖಾಸನದಲ್ಲೇ ಕೂತ್ಕೊಂಡು ಮುಂದಕ್ಕೆ ಬಾಗಿ ಸ್ವಲ್ಪ ಹೊತ್ತು ಕಪಾಲಭಾತಿ ಮಾಡ್ಕೊಳ್ಳಿ. ನಾನೇನಂದೆ ನನ್ನ ಜೊತೆ ಹೇಳಿ, ಹಳ್ಳಿಯ ಲೋಕಲ್ ಭಾಷೆಯಲ್ಲಿ ಹೇಳ್ತೇನೆ. ನಾನು ಹಳ್ಳಿಯ ಮನುಷ್ಯ. ಹೇಳಿ ಬಲಹೀನತೆಯೇ ರೋಗ. ಹೇಳಿ ಬಲಹೀನತೆಯೇ. ಒಳಗೆ ಬೇರೆ ಬೇರೆ ರೀತಿಯ ಬಲಹೀನತೆಗಳಿವೆ. ಈ ಬಲಹೀನತೆಯೇ ಅಸಹಾಯಕತೆ, ಅದನ್ನೇ ರೋಗ ಅಂತಾರೆ. ನಿಮ್ಮನ್ನು ಹುಚ್ಚು ಮಾಡಿಟ್ಟಿದ್ದಾರೆ. ಪೆದ್ದು ಹುಚ್ಚಪ್ಪ, ಶ್ವಾಸ ಹೊರಗೆ ಬಿಡಿ. ನೀವು ಪೆದ್ದಾಗಿ ಬಿಡ್ತೀರಾ, ಮತ್ತೆ ನಿಮ್ಮನ್ನು ಪೆದ್ದು ಮಾಡುವವನು ಮಹಾ ಪೆದ್ದ. ಈಗ ಮುಂದೆ ಬಾಗಿ. ನಾನು ಯಾರ ಹೆಸರು ತಗೊಳ್ಳಿಲ್ಲ. ಮುಂದೆ ಬಾಗಿ. ಮಾಡ್ಕೊಳ್ಳಿ ಸಾಹೇಬ್ರೆ, ಹೀಗೆ ಕಣ್ಣು ಮಿಟಿಗೆ ನೋಡ್ತಿದ್ಯಾ, ಮುಂದೆ ಬಾಗೋ ಅಂತಾರೆ. ಬಾಬಾಜಿ ನೀವು ಇಷ್ಟು ಆಳ ವಿಷಯ ಹೇಳ್ತೀರಾ, ನಮಗೆ ಅದು ನಾಟಿ ಬಿಡುತ್ತೆ. ಇದು ನಮ್ಮ ಜೊತೆ ಏನಾಗ್ತಿದೆ, ಇದು ನಮ್ಮ ಜೊತೆ ಏನಾಗಿದೆ. ಮಾಡ್ನಂತಮ್ಮ. ಯೋಗ ಮುದ್ರಾಸನ ಮಾಡೋಕ್ಕಾಗದಿದ್ರೆ ಸುಖಾಸನದಲ್ಲಿ ಕೂತ್ಕೊಂಡು ಇದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ, ವಕ್ರಾಸನ, ಗೋಮುಖಾಸನ, ವಿತ್ತು ಪವನ ಮುಕ್ತಾಸನ, ತಾನ್ಪಾದಾಸನ, ನೌಕಾಸನ, ಸೇತುಬಂಧಾಸನ, ಸರ್ವಾಂಗಾಸನ, ಹಲಾಸನ ಕ್ರಮ ನಡೆಯುತ್ತೆ. ಭಸ್ತ್ರಿಕಾ ಕಪಾಲಭಾತಿ ಇದರ ಜೊತೆಗೇನೆ ಮಾಡ್ತಾ ಇರಿ. ಭಸ್ತ್ರಿಕಾ ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಉಜ್ಜಯ ಜೊತೆಗೆ ಮಾಡಿ. ಏನಂದೆ ಇವತ್ತಿನ ನನ್ನ ಮೂಲ ವಿಷಯ? ಬಲಹೀನತೆಯೇ ರೋಗವು. ಎಲ್ಲ ರೀತಿಯಿಂದ ನೀವು ಶಾರೀರಿಕವಾಗಿ ಬಲಹೀನವಾಗ್ತೀರಾ, ಮಾನಸಿಕವಾಗಿ ಬಲಹೀನವಾಗ್ತೀರಾ, ಯಾವುದೇ ರೀತಿಯಿಂದ ಬಲಹೀನವಾಗ್ತೀರಾ. ಹಾಗಾಗಿ ನಿಮಗೆ ರೋಗವಾಗುತ್ತೆ, ದುಃಖವಾಗುತ್ತೆ. ಮಾಡಿ. ವಕ್ರಾಸನ ಮಾಡ್ಕೊಳ್ಳಿ ಅಥವಾ ಅರ್ಧ ಮತ್ಸ್ಯೇಂದ್ರಾಸನ ಮಾಡಿ. ಅಂದರೆ ನಾವು ನಿಮ್ಮ ಬಲಹೀನತೆಯನ್ನು ದೂರ ಮಾಡ್ತೀವಿ, ನಿಮ್ಮನ್ನು ಶಕ್ತಿವಂತರಾಗಿಸ್ತೀವಿ, ನಿಮಗೆ ಶಕ್ತಿ ನೀಡ್ತೀವಿ. ಬಲಮುಪಾಸ್ ನಯಮಾತ್ಮ ಬಲಹೀನ.
न मेधया न बहुनाश्यतेन यमेवेश वृणुते यमेवेश वृणुते तेन लभ्यस्तस्य स आत्मा विवृणति तनुस्व ಮಾಡಿ अस्मा भावतनस्तन ಮಾಡಿ ಒಂದು ಕಡೆಯಿಂದ ಮಾಡಿ ಇನ್ನೊಂದು ಕಡೆಯಿಂದ ಮಾಡಿ ನೀವೀ ಮೂರ್ಖತನ ಮಾಡಬೇಡಿ जीवन खत्म हुआ तो जीने का ढंग आया 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 जब शम्मा बुझ गई तो जब शम्मा बुझ गई तो महफिल में रंग आया जीवन खत्म हुआ तो जीने का ढंग आया जीवन खत्म हुआ तो ಗೋಮುಖಾಸನ ಮಾಡ್ಕೊಳ್ಳಿ. ಮಾಡ್ರಪ್ಪ ನೋಡಿ, ಹೀಗಲ್ಲ. ಯಾರಿಗೆ ಏನು ಹೇಳಿದ್ದೀನಿ ಅದನ್ನು ಮಾಡ್ಕೊಳ್ಳಿ. मन की मशीनरी ने तब ठीक चलना सीखा मन की मशीनरी ने तब ठीक चलना सीखा मन की मशीनरी ने तब ठीक चलना सीखा जब के हर एक जब बूढ़े तन के हर एक हर पुरजे में जंग आया जब बूढ़े तन के हर एक पुरजे में जंग आया जीवन खत्म हुआ तो जीने का ढंग आया जीवन खत्म हुआ तो ಪ್ರತಿಯೊಂದು ಭಾಗದಲ್ಲಿ ತುಕ್ಕು ಹಿಡಿದು ಬಿಟ್ಟಿದೆ. ಈ ಯುದ್ಧ ನಡೀತಿರ್ಲಿ, ಎಲ್ಲಿವರೆಗೆ ತುಕ್ಕು ಹೋಗೋದಿಲ್ಲ. ಒಳಗಿಂದ ಕೆಟ್ಟಬಿಟ್ಟಿದೆ ಒಳಗಿನವರೆಗೆ. ಒಂದ್ ಕಡೆಯಿಂದ ಗೋಮುಖಾಸನ ಮಾಡಿದ್ರಿ, ಈಗ ಇನ್ನೊಂದ್ ಕಡೆಯಿಂದ ಮಾಡಿ. ओ फुर्सत के वक्त में ना सिमरन का वक्त निकला फुर्सत के वक्त में ना सिमरन का वक्त निकला फुर्सत के वक्त में ना सिमरन का वक्त निकला उस वक्त वक्त मांगा ओ उस वक्त वक्त मांगा और जब वक्त तंग आया उस वक्त वक्त मांगा जब वक्त तंग आया जीवन खत्म हुआ तो जीने का ढंग आया जीवन खत्म हुआ तो तेरी जब हथियार फेंक डाले आयु में तेरी जब हथियार फेंक डाले आयु ने तेरी जब आयु ने तेरी जब हथियार फेंक डाले यमराज फौज लेके हाँ यमराज फौज लेके अरे करने को जंग आया ಸರಿ, ಮಲಗಬೇಡಿ. यमराज ಪವನ ಮುಕ್ತಾಸನ. करने को जंग आया जीवन
जीवन खत्म हुआ तो, जीवन खत्म हुआ तो जीने का ढंग आया, जीवन खत्म हुआ तो जीने का ढंग आया। जब शम्मा बुझ गई तो, जब शम्मा बुझ गई तो महफिल में रंग आया, जीवन खत्म हुआ तो जीने का ढंग आया, जीवन खत्म हुआ तो जीने का ढंग आया, जीवन खत्म हुआ तो, अरे जीवन खत्म हुआ तो, हाँ जीवन खत्म हुआ तो। ಒಂದೊಂದು ಆಸನದಲ್ಲಿ ಹೀಗೆ 100 ಬಾರಿ 200 ಬಾರಿ ಒಂದು ಕಪಾಲಭಾತಿ ಮಾಡ್ಕೊಳ್ಳಿ. ಈಗ ನೋಡಿ, ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್ ನಾನು ಇದಕ್ಕೆ ಹೆಸರು ಕೊಟ್ಟಿದ್ದೀನಿ. ಯೋಗ ಫಾರ್ ಸಸ್ಟೈನೇಬಲ್ ಹೆಲ್ತ್, ಯೋಗ ಫಾರ್ ಡಿಸೀಸ್ ಫ್ರೀ ಲೈಫ್, ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್, ಸಸ್ಟೈನೇಬಲ್ ಯೋಗ ಪ್ರಾಕ್ಟೀಸ್ for sustainable health, inclusive yoga practice for sustainable health, integrated yoga practice, ಸಮಗ್ರ ಸಮನ್ವಿತ ಏಕೀಕೃತ. ಉತ್ತಾನ ಪಾದಾಸನ ನೋಡಿ. ಬೊಜ್ಜಿದ್ದವರು ನಿಮ್ಮ ಅರ್ಧ ಹಲಾಸನ ಪಾದ ವೃತ್ತಾಸನ ದ್ವಿಚಕ್ರಿಕಾಸನ ಹೆಚ್ಚು ಮಾಡಿ. ಸೊಂಟ ನೋವಿನವರು ನಿಮ್ಮ ಮರ್ಕಟಾಸನ ಅರ್ಧ ಪವನ ಮುಕ್ತಾಸನ ನಿಮ್ಮ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆದರೆ ಬಾಕಿ ಉಳಿದ ಎಲ್ರಿಗಾಗಿ ಪವನ ಮುಕ್ತಾಸನ, ಉತ್ತಾನ ಪಾದಾಸನ, ನೌಕಾಸನ, ಸೇತು ಬಂಧಾಸನ, ಪಾದ ಅಂಗುಷ್ಟ ನಾಶಾಸ್ಪರ್ಶಾಸನ, ಸರ್ವಾಂಗಾಸನ, ಹಲಾಸನ 10 ನಿಮಿಷ ಮಾಡಿಕೊಳ್ಳಿ. 1-2 ನಿಮಿಷ ಮಾಡಿದರೆ ಪ್ರಯೋಜನವಿಲ್ಲ. ಸಾಮಾನ್ಯ ರೋಗಕ್ಕಾಗಿ 1-2 ನಿಮಿಷ ಪರವಾಗಿಲ್ಲ. ಮಧ್ಯಮ ಹಂತದ ರೋಗವಿದ್ದರೆ ನಿಮ್ಮ ಬಾಡಿಯ ಕಂಡೀಷನ್ ಹೇಗಿದೆ, ನಿಮ್ಮ ಶರೀರ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ, ಇದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಸಮಯ ತಾಗುತ್ತೆ ಒಂದೊಂದು ವಿಷಯವನ್ನು ಮಾಡೋಕ್ಕೆ. 1-2 ನಿಮಿಷದಿಂದ ಹಿಡಿದು ನಾನು 5 ನಿಮಿಷ, ಇನ್ನೂ ರೋಗ ಹೆಚ್ಚಾಗಿಬಿಟ್ಟಿದ್ರೆ 10 ನಿಮಿಷ ಒಂದು ಆಸನವನ್ನು ಮಾಡಲಿಕ್ಕಾಗಿ ಹೇಳ್ತೀನಿ. ಈ ವಿಷಯವನ್ನು ಇಗ್ನೋರ್ ಮಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಇದನ್ನು ಆಳವಾಗಿ ಇಟ್ಕೊಳ್ಳಿ. ಪವನ ಮುಕ್ತಾಸನ, ಉತ್ತಾನ ಪಾದಾಸನ, ನೌಕಾಸನ. ಪವನ ಮುಕ್ತಾಸನದ ನಂತರ ಕೈ, ಕಾಲು, ಹೊಟ್ಟೆ, ಬೆನ್ನು, ಮಸಲ್ಸ್ ಎಲ್ಲ ಎಳೆಯುತ್ತೆ. ಮಧ್ಯೆ ರಿಲ್ಯಾಕ್ಸ್ ಆಗಲು ಸೇತು ಬಂದ್ ಮಾಡಿಕೊಳ್ಳಿ. ಮತ್ತು ನೌಕಾಸನೂ ಮಾಡಿಸ್ತೀನಿ. ಪಾದಾಂಗುಷ್ಟ ನಾಶಾಸ್ಪರ್ಶಾಸನ, ಸರ್ವಾಂಗಾಸನ, ಹಲಾಸನ ಕೂಡ. ನಾವೇನು ಮಾಡ್ತೀವಿ, ನಾವು ನಿಮ್ಮ ಸಿಸ್ಟಮನ್ನು ಸರಿಪಡಿಸ್ತೀವಿ. ನಾವೇನು ಮಾಡ್ತೇವೆ ಹೇಳಿ, ನಿಮ್ಮ ಸಿಸ್ಟಮನ್ನು ಸರಿಪಡಿಸ್ತೀವಿ. ಮತ್ತು ಅಲೋಪತಿಯವರು ಏನು ಮಾಡ್ತಾರೆ, ಸಿಂಪ್ಟಮ್ಸನ್ನು ಸರಿಪಡಿಸ್ತಾರೆ. ಯಾವ ಕಾರಣದಿಂದ ರೋಗವಾಗುತ್ತೆ ಅದನ್ನು ನಿವಾರಿಸೋದಿಲ್ಲ. ಮೂಲದವರೆಗೆ ಹೋಗುವುದೇ ಇಲ್ಲ, ಮೂಲದಲ್ಲಿ ಕೂಡಿ ಕೂಡ ಇಲ್ಲ. ಮೂಲವಿದೆ, ರೂಟ್ ಇದೆ ನಮ್ಮ ಯೋಗದಲ್ಲಿ, ಅಧ್ಯಾತ್ಮದಲ್ಲಿ. ಇದು ನಮ್ಮ ಮೂಲಗಳು. ರೂಟ್ ಬೇಸ್ಡ್ ಎಜುಕೇಷನ್ನ ಈಗ ಮಾತನಾಡೀತಿದೆ ನ್ಯೂ ಎಜುಕೇಷನ್ ಪಾಲಿಸಿಲಿ. ರೂಟ್ಸ್ ಇವೆ ನಮ್ಮ ಯೋಗದಲ್ಲಿ, ಸ್ಪಿರಿಚುಯಾಲಿಟಿಯಲ್ಲಿ. ರೂಟ್ಸ್ ಇವೆ ನಮ್ಮೊಳಗೇನೆ. ನಿಮ್ಮ ಮೂಲದೊಂದಿಗೆ ಒಂದಾಗಿ ರೋಗಗಳನ್ನು ಜಡಮೂಲದಿಂದ ಕಿತ್ತೆಸೇರಿ. ತ್ರಿಬಂಧದ ಜೊತೆಗೆ ಸೇತುಬಂಧಾಸನ ಅಥವಾ ಉಜ್ಜಾಯಿಯೊಂದಿಗೆ. ನಾವು ನಿಮ್ಮ ಬ್ರೈನನ್ನು ಸ್ಟ್ರೆಂಥನ್ ಮಾಡ್ತೀವಿ. ನಿಮ್ಮ ಕಣ್ಣು, ಮೂಗು, ಕಿವಿಗಳು, ಕತ್ತಿಗೆ ಥೈರಾಯ್ಡನ್ನು, ನಿಮ್ಮ ಬ್ರೈನನ್ನು, ಪಿಚುಟರಿ ಗ್ಲ್ಯಾಂಡನ್ನು, ಸೆಂಟ್ರಲ್ ಪೆರಿಫೆರಲ್ ನರ್ವಸ್ ಸಿಸ್ಟಮನ್ನು, ಹೈಪೋಥರ್ಮಿಯಾ ಸಿಸ್ಟಮನ್ನು,
ನಾವು ನಿಮ್ಮ ಕಣ್ಣು ಕಿವಿ ಮೂಗನ್ನು, ನಿಮ್ಮ ಕತ್ತು, ಥೈರಾಯ್ಡ್ ಥೈರಾಯ್ಡನ್ನು, ನಿಮ್ಮ ಲಂಗನ್ನು, ಹಾರ್ಟನ್ನು, ಲಿವರ್, ಕಿಡ್ನಿ, ಸ್ಪ್ಲೀನ್, ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್, ಯೂಟರಸ್, ಓವರಿ, ಪ್ರಾಸ್ಟೇಟನ್ನು, ರೀಪ್ರೊಡಕ್ಟಿವ್ ಎಕ್ಸ್ಕ್ರೀಟರಿ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡ್ತೀವಿ. ಅದನ್ನು ಎನರ್ಜೈಸ್ ಮಾಡ್ತೀವಿ, ಇನ್ನರ್ ಸ್ಟ್ರೆಂತ್ ಕೊಡ್ತೀವಿ ನಿಮಗೆ. ಪವನ ಮುಕ್ತಾಸನ, ಉತ್ಥಾನ್ ಪಾದಾಸನ, ನೌಕಾಸನ, ಸೇತು ಬಂಧಾಸನ, ಪಾದಾಂಗುಷ್ಟನಾಶ, ಸ್ಪರ್ಶಾಸನ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಅಣ್ಣ ತಂಗಿಯರೇ. 1 ನಿಮಿಷಕ್ಕಿಂತ ಕಡಿಮೆ ಅಂತೂ ಮಾಡಲೇಬೇಡಿ. ದೊಡ್ಡ ರೋಗವಿದ್ದರೆ 2, 5 ನಿಮಿಷ, 10 ನಿಮಿಷ ಮಾಡ್ಕೊಳ್ಳಿ. ಟೈಪ್ 1 ಡಯಾಬಿಟೀಸ್ ಇದ್ದ ಮಕ್ಕಳು, ಯಾರಿಗೆ ಫ್ಯಾಟಿ ಲಿವರ್ ಇದೆ, ಕಾನ್ಸ್ಟಿಪೇಷನ್ ಇದೆ, ಕೊಲೈಟಿಸ್, ನಾಭಿ ಒಳಗೆ ಹೋಗಿದೆ, ಯಾರಿಗೆ ತುಂಬ ಹೆಚ್ಚು ಸಮಸ್ಯೆ ಇದೆ, ಆಟೋಮಿನ್ ಡಿಸೀಸ್ ಇದೆ, ಅವರಿಗೆ 10 ನಿಮಿಷ ಮಾಡಿಸ್ತೀನಿ. ಮಾಡಿ. ಭಸ್ತ್ರಿಕದ ಜೊತೆಗೆ ಮಾಡಿ. ಭಸ್ತ್ರಿಕಾ, ಕಪಾಲ್ಭಾತಿ, ಬಾಹ್ಯ ಪ್ರಾಣಾಯಾಮ, ಉಜ್ಜಾಯಿ ನಡೀತಿದೆ. ನೌಕಾಸನ ಪ್ರಯತ್ನಿಸಿ ನೋಡಿ. ನೀವು 5-10 ಸೆಕೆಂಡ್ನಲ್ಲಿ ಸೋತು ಹೋಗ್ತೀರಾ. ಪ್ರಯತ್ನಿಸಿ. 1 ನಿಮಿಷ ಮಾಡೋಕ್ಕೆ. ಒಂದೊಂದು ಬಾರಿಯಲ್ಲಿ 1 ನಿಮಿಷ ಮಾಡಿ. ನೀವು 10 ನಿಮಿಷ ಮಾಡಿದರೂ ಕೂಡ ಸಾಕಾಗುತ್ತೆ. ಅರೆ 1-2 ನಿಮಿಷದವರೆಗೆ ನಿಧಾನವಾಗಿ ಅಭ್ಯಾಸವನ್ನು ಹೆಚ್ಚಿಸಿ. ನೀವು 10 ಸೆಕೆಂಡ್ನಲ್ಲಿ ಸೋತು ಹೋಗ್ಬಿಡ್ತೀರಾ. ಮಾಡಿ. 2 ಬದಿಯಿಂದ ಎತ್ತಿ. ಮತ್ತೆ ಶ್ವಾಸ ನಡೀತಿರುತ್ತೆ. ಭಸ್ತ್ರಿಕಾ ನಡೀತಿರುತ್ತೆ ನೋಡಿ. ಒಂದೋ ಭಸ್ತ್ರಿಕಾ ನಡೆಯುತ್ತೆ, ಅಥವಾ ಕಪಾಲ್ಭಾತಿ ನಡೆಯುತ್ತೆ, ಅಥವಾ ಬಾಹ್ಯ ಪ್ರಾಣಾಯಾಮ, ಅಥವಾ ಉಜ್ಜಾಯಿ. ಅಥವಾ ಕಪಾಲ್ಭಾತಿ ಮಾಡ್ತೀರಿ, ಅಥವಾ ಶ್ವಾಸದ ಸಹಜಗತಿ. ಹೀಗೆ ತಡೆಯೋ ಅಭ್ಯಾಸ ಮಾಡಿ. ಒಂದು ಸ್ಥಿತಿಯಲ್ಲಿ ತಡೆದು ಬಿಡಿ. ಸ್ವಲ್ಪ ಸಮಯದಲ್ಲಿ ದಣಿತೀರಾ. ಇದರಿಂದ ಗೊತ್ತಾಗುತ್ತೆ ನಿಮ್ಮ ಇಮ್ಯುನಿಟಿ ಎಷ್ಟಿದೆ, ನೀವು ಒಳಗಿಂದ ಎಷ್ಟು ಬಲಹೀನ, ಅಸಹಾಯ ರೋಗಿಯಾಗಿದ್ದೀರಿ. ಮಜಾ ಬಂತ? ಕೆಲವರಿಗೆ ಮಾಡೋಕ್ಕಾಗತ್ತೆ, ಕೆಲವರಂತೂ ಹಾಗೇನೆ ಬಿದ್ದುಬಿಟ್ಟಿದ್ದಾರೆ. ಅಂತಾರೆ ಬಾಬಾಜಿ ಇಷ್ಟು ಹೊತ್ತು ನಮಗೆ ಎಲ್ಲಿ ತಡೆಯೋಕ್ಕಾಗತ್ತೆ, ಹಾಗಾದರೆ ಇಷ್ಟು ಹೆಚ್ಚಿಸಿದ್ದು ಯಾಕೆ? ಶರೀರ ಹತೋಟಿಯಲ್ಲಿಲ್ಲ, ತನು ಮನ ಹತೋಟಿಯಲ್ಲಿಲ್ಲ. ಸರಿ ನೋಡಿ, ಸಂಸಾರದಲ್ಲಿ ಎಷ್ಟು ವಿಚಿತ್ರ ವಿಷಯವಿದೆ. ಪತ್ನಿ ಮೇಲೆ ಹತೋಟಿ ಪಡೆಯ ಬಯಸ್ತಾರೆ, ಪತಿ ಮೇಲೆ. ಮಕ್ಕಳು ನನ್ನ ಹತೋಟಿಯಲ್ಲಿರಬೇಕು, ಎಲ್ಲದರ ಮೇಲೆ ನಿಯಂತ್ರಣ ಪಡೆಯ ಬಯಸ್ತಾರೆ, ಸ್ವತಃ ಮೇಲೆ ನಿಯಂತ್ರಣವಿಲ್ಲ. ಸ್ವತಂತ್ರ ಜೀವನ ಬಯಸ್ತಾರೆ, ಜೀವನವನ್ನು ಸ್ವಾತಂತ್ರ್ಯದಿಂದ ಜೀವಿಸ ಬಯಸ್ತಾರೆ. ಸ್ವಾಧೀನತೆಯಿಂದ, ಆತ್ಮನಿರ್ಭರತೆಯಿಂದ ಜೀವನ ಜೀವಿಸ ಬಯಸ್ತೀರಾ? ನೀವೆಲ್ಲಿ ಸ್ವಾತಂತ್ರ್ಯವಾಗಿದ್ದೀರಾ? ನೀವಂತೂ ಶರೀರದ ಗುಲಾಮರು, ಇಂದ್ರಿಯ ಮನಸ್ಸು ವಿಚಾರ ವಿಕಾರಗಳ ಗುಲಾಮರಾಗಿದ್ದೀರಿ. ಗುಲಾಮಗಿರಿಯನ್ನು ಯಾರೂ ಇಚ್ಛಿಸೋಲ್ಲ.
ಮತ್ತೆ ಗುಲಾಮರಾಗ್ತಿದ್ದೀರಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದ ಗುಲಾಮರು ಆಗ್ಬಿಟ್ಟಿದ್ದೀರಿ. ರೋಗಗಳ ಗುಲಾಮರಾಗಿದ್ದೀರಿ. ದಾಸ್ಯವಿದು ದಾಸ್ಯತೆಗೆ ವಿರೋಧವಾಗಿದೆ. 100-200 ವರ್ಷಕ್ಕೆ ಹಿಂದೆ ಇಡೀ ಜಗತ್ತಿನಲ್ಲಿ ಆಂದೋಲನವಾಗಿದೆ ದಾಸ್ಯತೆಯಿಂದ ಮುಕ್ತಿ ಬೇಕು ಅಂತ. ಆಮೇಲೆ ಮಹಾದಾಸ್ಯತೆಯಲ್ಲಿ MNCsನ ದಾಸ್ಯತೆ, ಈ ವಿಲಾಸತೆಯ ದಾಸ್ಯತೆ, ಈ ಸಂಸಾಧನೆಗಳ ದಾಸ್ಯತೆ, ಬೇರೆ ಬೇರೆ ರೀತಿಯ ಗುಲಾಮ್ಗಿರಿಯ ಹೊಸ ಹೊಸ ಅವತಾರಗಳು ಬಂದಿವೆ. ಈ ದಾಸ್ಯತೆಯ ಸರಪಳಿಯಲ್ಲಿ ಕೈಬೇಡಿಯಲ್ಲಿ ಸಿಕ್ಕಾಕೊಂಡಿದ್ದೀರ. ಮತ್ತಂತೀರ ಸ್ವತಂತ್ರರಾಗಿದ್ದರ. ಎಂಥ ಸ್ವಾತಂತ್ರ್ಯ! ನೀವಂತೂ ಮಹಾದಾಸರು. ಯಾರಾದರೂ ನಿಮಗೆ ಹೇಳಿದ್ರೆ ಅವನು ಇವನ ಗುಲಾಮ, ಇವನು ಅವನ ಗುಲಾಮ ಅಂದರೆ ಜನರಿಗೆ ಟೆನ್ಷನ್ ಆಗುತ್ತೆ. ಇವು ನನಗೆ ಯಾಕೆ ಹೀಗೆ ಹೇಳಿದ? ನಾನು ಯಾರ ಗುಲಾಮನೂ ಅಲ್ಲ. ಅದು ನಿಮ್ಮನ್ನು ನೀವೇ ಸ್ವತಂತ್ರಗೊಳಿಸಿ. ಶರೀರ, ಇಂದ್ರಿಯ, ಮನಸ್ಸು, ವಿಕಾರದಿಂದ ಯಾರು ಸ್ವತಂತ್ರರಾಗಿದ್ದಾರೆ ಅವರು ಮುಕ್ತರಾಗಬೇಡಿ. ಶರೀರ, ಇಂದ್ರಿಯ ಮತ್ತು ಮನಸ್ಸಿನ ವಿಕಾರಗಳಿಂದ, ರೋಗ, ದುಃಖ, ನೋವುಗಳಿಂದ ಸರ್ವಾಂಗಾಸನ, ಹಲಾಸನ, ಹೀಗೆ ಈಗ ನೋಡಿ, ಯಾರಿಗೆ ಡಯಾಬಿಟೀಸ್ ಇದೆ, ವಿಶೇಷವಾಗಿ ಟೈಪ್ 1 ಡಯಾಬಿಟೀಸ್, ಯಾರಿಗೆ ಡಯಾಬಿಟೀಸ್ ಇದೆ, ಫ್ಯಾಟಿ ಲಿವರ್ ಇದೆ, ಯಾರಿಗೆ ಕಿಡ್ನಿಯ ಪ್ರಾಬ್ಲಮ್ ಇದೆ, ಯೂಟರಿಸ್ನಲ್ಲಿ ಫೈಬ್ರೋಸಿಸ್, ಪಾಲಿಸಿಸ್ಟಿಕ್ ಓವರಿ ಇದೆ, ಅಥವಾ PCOD ಇದೆ, UTIನ ಪ್ರಾಬ್ಲಮ್ ಇದೆ, ಇನ್ಫರ್ಟಿಲಿಟಿ ಇದೆ, ಬೇರೆ ಬೇರೆ ರೀತಿಯ ರೋಗ ಹೆಚ್ಚಿದ್ರೆ ಸ್ವಲ್ಪ 10 ನಿಮಿಷ ಮಾಡಿಕೊಳ್ಳಿ. ಭಾರವೆಂದ್ಕೊಂಡು ಮಾಡಬೇಡಿ, ಮೇಲಿಂದ ಮಾಡ್ಕೋಬೇಡಿ. ಅಂತರ್ಮುಖಿಯಾಗಿ ಏಕಾಗ್ರಚಿತ್ತರಾಗಿ ನಿರಂತರತೆಯನ್ನು ಮಾಡಿಕೊಳ್ಳಿ. ಏಕಾಗ್ರತೆ, ನಿರಂತರತೆ, ಏಕಾಗ್ರತೆಯೊಂದಿಗೆ ಡಯಾಬಿಟೀಸ್ ಇದ್ದ ಹಿರಿಯ ಅಣ್ಣ ತಂಗಿಯರು ಹೆಚ್ಚು ಮಾಡೋಕ್ಕಾಗಲ್ಲ ಅಂದರೆ ಮಂಡೂಕಾಸನ, ಶಶಕಾಸನ, ವಕ್ರಾಸನ, ಪವನಮುಕ್ತಾಸನವಂತೂ ಮಾಡಿಯೇ ಮಾಡ್ತಾರೆ. ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಉತ್ಥಾನ ಪಾದಾಸನ ಇಷ್ಟೇ ಮಾಡಿಕೊಳ್ಳಿ, ಅಂದರೂ ಉದ್ಧಾರವಾಗಿಬಿಡುತ್ತೆ. 1 ಗಂಟೆ ತನಕ ಮಾಡಿ. 1 ಗಂಟೆಯವರೆಗೆ ಟೋಟಲ್ ಸಮಯ. 1 ರೋಗಕ್ಕಾಗಿ 1 ಗಂಟೆಯ ಆಸನ. ಈಗ ನೋಡಿ, ನಿಮ್ಮ ಅಗತ್ಯಕ್ಕೆ ಅನುಸಾರವಾಗಿ ಆಸನದ ಜೊತೆಗೆ ಪ್ರಾಣಾಯಾಮ ಮಾಡಿ. ಬಾಕಿ ಯಾರಿಗೆ ವಿಶೇಷ ವ್ಯಾಧಿ ಹೆಚ್ಚಿಲ್ಲವಾದರೆ ಅವರಿಗಾಗಿ 1 ನಿಮಿಷ 2 ನಿಮಿಷದ ಯೋಗಾಸನವನ್ನು ಮಾಡಿಸಿದ್ದೀವಿ, ವ್ಯಾಯಾಮವನ್ನು ಮಾಡಿಸಿದ್ದೀವಿ. ಸರಿ, ದೀರ್ಘವಾದ ಶ್ವಾಸ. ಅಂದರೆ ಇವತ್ತು ಒಂದು ಮುಖ್ಯ ವಿಷಯ ನಾನು ನಿಮಗೆ ಹೇಳಿದ್ದೀನಿ. ದಿನಾಲು ಜೀವನದ ಕೆಲವು ಬೇರೆ ಬೇರೆ ತತ್ವಗಳ ಮೇಲೆ ನಿಮ್ಮ ಗಮನ ಹರಿಸ್ತೀನಿ. ನಿನ್ನೆ ನಾನು ಅಂದಿದ್ದೆ, ನೀವು ನಿಮ್ಮ ಮೂಲ ಪ್ರಕೃತಿಯನ್ನು ಅರಿಯಿರಿ, ನಿಮ್ಮ ಮೂಲ ಕುಶಲತೆಯನ್ನು ಅರಿಯಿರಿ, ಮತ್ತೆ ಅದಕ್ಕನುಸಾರವಾಗಿ ಯೋಗ ಮತ್ತು ಕರ್ಮಯೋಗದ ಮೂಲಕ ಜೀವನದಲ್ಲಿ ಮುಂದೆ ಸಾಗಿ. ಇದುವೇ ಜೀವನ. ಇವತ್ತು ನಾನು ಪ್ರಾರಂಭದಲ್ಲಿ 1 ಗಂಟೆ ಒಂದು ವಿಷಯ ಹೇಳಿದೆ. ಯೋಗ ಅಂದ್ರೇನು? ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, rejuvenation and ultimately achievement of divine life, divine transformation of life. This is the goal of yoga, this is the purpose of yoga, this is the benefit of yoga, this is the mechanism of yoga. And ನೀವು ಯೋಗ ಮಾಡ್ತಾ ಇರುವಾಗ ಇದು ತನ್ನಷ್ಟಕ್ಕೆ ಆಗುತ್ತೆ. ಏನು ಮಾಡೋದು? ಏನಾದರೂ ಮಾಡಿದರೆ ಪ್ರತಿಕ್ರಿಯೆ ಬರುತ್ತೆ. ಇದು ಯೋಗದ ಫಲಶ್ರುತಿ, ಇದು ಯೋಗದ ಪ್ರತಿಕ್ರಿಯೆ. ಯೋಗ ಮಾಡಿದರೆ ಹೀಗಾಗುತ್ತೆ.
ಪ್ರತಿಯೊಂದು ಕರ್ಮದ ಪ್ರತಿಧ್ವನಿ ಇರುತ್ತೆ. ನಾವೇನ್ ಮಾಡ್ತೇವೆ ಅದರಿಂದ ನಮ್ಗೆ ಏನಾದ್ರೂ ಸಿಗುತ್ತೆ. ಯೋಗ ಮಾಡೋದ್ರಿಂದ ಸ್ವಾಸ್ಥ್ಯ ಸಿಗುತ್ತೆ, ಸಫಲತೆ, ಸುಖ, ಸಮೃದ್ಧಿ, ಶಾಂತಿ, ಆನಂದ ಸಿಗುತ್ತೆ. ಜೀವನದಲ್ಲಿ ದೇವತ್ವ, ಋಷಿತ್ವ, ಪೂರ್ಣತೆ ಸಿಗುತ್ತೆ. ಇದುವೇ ಕಂಪ್ಲೀಟ್ ಎಕ್ಸ್ಪ್ರೆಷನ್. ಸರಿ, ಮಾಡಿ, ಭಸ್ತ್ರಿಕಾ ಮಾಡಿ, ಸಾಮಾನ್ಯಗತಿಯಿಂದ ಮಾಡಿ. ಇದು ಎಲ್ರಿಗೆ ಸಹಜವಾಗಿ ಹೇಳ್ತಾ ಇದ್ದೀನಿ. ಯಾರು ತೆಳ್ಳಗೆ, ಹಗುರ, ಬಲಹೀನ, ರೋಗಿ, ಅಸಹಾಯ, ಸೋತು ಬಿದ್ದವರಿಗೆ, ಮತ್ತೆ ನಮ್ಮ ಯುವಕರು ಅವ್ರು ಹೇಗೆ ಮಾಡಬೇಕು, ಅವರು ಹೀಗೆ ಮಾಡಬೇಕು. ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಮಾಡಿ. ಆದರೆ ಬೊಜ್ಜಿದ್ದ ಅಣ್ಣ ತಂಗಿಯರು ಭಸ್ತ್ರಿಕಾ ಪ್ರಾಣಾಯಾಮದ ಜೊತೆಗೆ ನಿಮ್ಮ ಅಭ್ಯಾಸ ಮಾಡ್ತಾ ಇರಿ. ಬೊಜ್ಜಿದ್ದ ಅಣ್ಣ ತಂಗಿಯರು 100-200 ಬಾರಿ ಮಾಡಬೇಕು. ಮತ್ತೆ ಒಮ್ಮೆ ತನ್ನಷ್ಟಕ್ಕೆ ಶರೀರ ಆರ್ಡರ್ನಲ್ಲಿ ಬಂದ್ಬಿಡತ್ತೆ. ಆರ್ಡರ್ನಲ್ಲಿ ಬಾಡಿ, ಮೈಂಡ್, ಥಾಟ್ಸ್ ಆರ್ಡರ್ನಲ್ಲೇ ಇಲ್ಲದಿದ್ದರೆ ಏನಾಗುತ್ತೆ? ಡಿಸಾರ್ಡರ್. ಇಲ್ಲಿದ್ದ ಅಕ್ಕ ಅಂತೂ ತುಂಬ ಬುದ್ಧಿವಂತರಾಗಿದ್ದಾರೆ ಅಂತಾರ ಆಯಿತು. 100-200 ಬಾರಿ ಇದರಲ್ಲೇ ಭಸ್ತ್ರಿಕೆ ಮಾಡಬೇಕು. ಕೂತ್ಕೊಂಡೇ ಭಸ್ತ್ರಿಕೆ ಯಾಕೆ ಮಾಡ್ತೀಯ? ಓ ಗುಂಡುರಾಮ, ದೀರ್ಘವಾದ ಶ್ವಾಸ ತಗೊಳ್ಳಿ. ತುಂಬಿ ದೀರ್ಘವಾದ ಶ್ವಾಸ ತಗೊಳ್ಳಿ. ನಡೀರಿ. ಆನೆ ಮತ್ತೆ ಆನೆಯ ಮರಿ ಮಾಡ್ಕೊಳ್ಳಿ. ದೀರ್ಘವಾದ ಶ್ವಾಸ ನನ್ನ ಜೊತೆಗೇನೆ ಮಾಡ್ಕೊಳ್ಳಿ. ಹಾಂ, ಭಸ್ತ್ರಿಕಾ ಅಂತೂ ಮಾಡಬೇಕು. ಆದರೆ ಗುಂಡಪ್ಪ ಹೀಗೇನೆ ಮಾಡ್ಬೇಕು. ಆಮೇಲೆ ಚಕ್ಕಿ ತಿರುಗಿಸ್ಬೇಕು. ಮತ್ತೆ ಹೀಗೆ ಒಂದಿನದಲ್ಲಿ 1-2 ಕಿಲೋ ಕಡಿಮೆ ಮಾಡ್ಬೋದು. ಒಂದಿನದಲ್ಲಿ 1-2 ಕಿಲೋ. ಮತ್ತೆ ಇದಕ್ಕಾಗಿ ಏನಂದರೆ ಅದು ಏನು ಪಟ್ಟಿ ಕಟ್ಟಿ ನಿಮ್ಮ ಬೆವರು ಸುರಿಸ್ತಾರೆ. ಗ್ರೀನ್ ಹೌಸ್ ಥರ್ಬೋಲಿಯಂ ಥೆರಪಿ. ಆಮೇಲೆ ಮಣ್ಣಿನ ಲೇಪ ಹಚ್ತಾರೆ, ಸ್ನೇಹನ್ ಸ್ವೇದನ್ ಮಾಡಿಸ್ತಾರೆ, ಮತ್ತೆ ಬಸ್ತಿ ಮಾಡಿಸ್ತಾರೆ. ಈ ಎಲ್ಲ ಕೆಲಸ ಮಾಡಿಕೊಂಡು ಒಂದಿನದಲ್ಲಿ 1-2 ಕಿಲೋ ಕಡಿಮೆ ಆಗುತ್ತೆ. ದೀರ್ಘವಾದ ಶ್ವಾಸ. ಆಮೇಲೆ ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. ಯಾರಿಗೆ ಸೊಂಟ ನೋವಿದೆ ಅವರು ಮಕರಾಸನ, ಭುಜಂಗಾಸನ, ಸರ್ವಾಸನ, ಮರ್ಕಟಾಸನ, ಅರ್ಧಪವನ ಮುಕ್ತಾಸನ ನಿಮ್ಮ ಅಭ್ಯಾಸ ಮಾಡ್ಕೊಳ್ಳಿ. ಸೊಂಟ ನೋವಿದ್ದವರು ಬೇಡವಾದ್ದು ಮಾಡ್ತಾರೆ. ಉಳಿದವರು ಇದನ್ನು ಮಾಡಿ. ಮತ್ತು ಯಾರಿಗೆ ತುಂಬ ಹೆಚ್ಚು ಹೊಟ್ಟೆಯ ಸಮಸ್ಯೆ ಇದೆ, ಕಾನ್ಸ್ಟಿಪೇಷನ್ನ ಸಮಸ್ಯೆ, ಕೊಲೈಟಿಸ್, ಅಮಿಬಾಯಸ್, ಪೈಲ್ಸ್, ಫಿಶರ್, ಫಿಸ್ಟುಲಾ, ಲಂಗ್ ಹಾರ್ಟ್ನ ಸಮಸ್ಯೆ ಇದೆ, ಬೇರೆ ಸಮಸ್ಯೆ ಇದೆ, ಟೈಪ್ 1 ಡಯಾಬಿಟೀಸ್, ಅವ್ರು ತಮ್ಮ ಮಂಡೂಕಾಸನದ ಜೊತೆಗೆ ಮಾಡ್ಕೊಳ್ಳಿ. ಮತ್ತು ಕಪಾಲ್ಭಾತಿ. ಒಂದು ಇನ್ನೊಂದು ವಿಷಯ ನಾನು ಇವತ್ತು ನಿಮಗೆ ತಿಳಿಸಿದೆ. ಬಲಹೀನತೆಯೇ ರೋಗ. ಹೇಳಿ, ಬಲಹೀನತೆಯೇ. ಮತ್ತು ಅಲೋಪತಿಯಲ್ಲಿ ಬಲಹೀನತೆಯ ಔಷಧಿ ಇಲ್ಲ ಅಂತಾರೆ. ಬಾಬಾಜಿ ನಮಗೆ ಶಕ್ತಿಗಾಗಿ ಈ ಔಷಧಿ ಎಲ್ಲ ಕೊಡ್ತಾರೆ. ಇವೆಲ್ಲವೂ ಮೋಸ ಅಂತೀನಿ, ಕಪಟ. ಬಲಹೀನತೆಗೆ ಯಾವ ಔಷಧಿನೂ ಇಲ್ಲ. ಎಷ್ಟೇ ಔಷಧಿ ತಿನ್ನಿ, ಎಷ್ಟೇ ವಿಟಮಿನ್ ಡಿ, B12, ಕ್ಯಾಲ್ಸಿಯಂ, ಐರನ್, ಒಮೆಗಾ ಎಲ್ಲ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ತಿನ್ನಿರಿ. ಮೇಲಿಂದ ಹಾಕಿದ್ರಿ, ಕೆಳಗಿಂದ ಹೊರಟೋಯ್ತು ಅಂತಾರೆ. ಉಂಡು ತಿಂದು ಏನೂ ಆಗಿಲ್ಲ, ಬಾಡಿಯಲ್ಲಿ ಡೈಜೆಸ್ಟ್ ಆಗಿಲ್ಲ. ಆಯ್ತಲ್ಲ ಬಿಡಿ. ಯೋಗ ಮಾಡದಿದ್ರೆ ಎಷ್ಟೇ ಒಳ್ಳೆ ವಸ್ತು ನೀವು ತಿನ್ನಿ, ನಿಮ್ಮ ಶರೀರಕ್ಕೆ ಹಚ್ಚಲಿಕ್ಕಿಲ್ಲ. ಏನೇ ಔಷಧಿ ತಿನ್ನಿ ಹೇಳಿ, ಮೆಡಿಸಿನ್ ಈಸ್ ನಾಟ್ ವರ್ಕಿಂಗ್. ಔಷಧಿ ಕೆಲಸ ಮಾಡ್ತಿಲ್ಲ. ಬಾಡಿ ಫೇಲಿಯರು, ಸಿಸ್ಟಮ್ ಫೇಲಿಯರು, ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅರೆ ಯೋಗ ಮಾಡ್ಕೊಳ್ಳೋ. ಏನಂತಾರೆ ಹೇಳಿ? ಒಬ್ರು ಅಂತಾರೆ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಬಾಡಿ. ಡಿಸಾರ್ಡರ್ ಆಗಿದೆ. ಡಿಸಾರ್ಡರ್ ಏನು? ಆರ್ಡರ್ನಲ್ಲಿಲ್ಲ. ನಿಮ್ಮ ಲಂಗ್, ಹಾರ್ಟ್, ನಿಮ್ಮ ಲಿವರ್, ಕಿಡ್ನಿ, ನಿಮ್ಮ ಇಮ್ಯೂನ್ ಸಿಸ್ಟಮ್, ಬಾಡಿ, ನಿಮ್ಮ ಮೈಂಡ್, ನಿಮ್ಮ ಥಾಟ್ಸ್ ಎಲ್ಲ ಆರ್ಡರ್ನಲ್ಲಿರಬೇಕು, ಡಿಸಿಪ್ಲಿನ್ನಲ್ಲಿರಬೇಕು. ಆರ್ಡರ್ನಲ್ಲಿಲ್ಲ, ಡಿಸಾರ್ಡರ್ ಆಗಿಬಿಟ್ಟಿದೆ. ಆರ್ಥರೈಟಿಸ್ನ ಬೇರೆ ಬೇರೆ, ಆಸ್ತಮಾದ ಬೇರೆ ಬೇರೆ, ಸ್ಕಿನ್ ಪ್ರಾಬ್ಲಮ್ನ ಬೇರೆ ಬೇರೆ ಹೆಸರಿಟ್ಬಿಟ್ಟಿದ್ದಾರೆ. ಅರೆ ನಿಮ್ಮೊಳಗೆ ರೋಗಗಳು ಒಟ್ಟುಗೂಡಿವೆ, ನಿಮ್ಮ ಒಳಗೆ ಬಾಡಿಯ ಟಾಕ್ಸಿನ್ಸ್ ಒಟ್ಟುಗೂಡಿವೆ. ಹುಚ್ಚಪ್ಪ, ಈಗ ನೋಡಿ, ನಾನೆಲ್ಲ ರೋಗಗಳಿಗೆ ಒಂದೇ ಹೆಸರು ಕೊಡ್ತೇನೆ ನೋಡಿ. ಎಲ್ಲ ರೋಗಗಳು ಏನು? ಒಳಗಿನ ಟಾಕ್ಸಿನ್ಸು.
ಏನು? ಒಳಗಿನ ಟಾಕ್ಸಿನ್ಸ್. ಅದನ್ನು ಹೊರಗೆ ಹಾಕಿ ಭಸ್ತ್ರಿಕಾ ಮಾಡಿ, ಕಪಾಲಭಾತಿ ಮಾಡಿ, ಬಾಹ್ಯ ಪ್ರಾಣಾಯಾಮ ಮಾಡಿ, ಉಜ್ಜಾಯಿ ಮಾಡಿ, ಅನುಲೋಮ ವಿಲೋಮ ಮಾಡಿ, ಭ್ರಾಮರಿ ಉದ್ಗಿ ಶೀತಲಿ ಶೀತಕಾರಿ ಮಾಡಿ. ಒಳಗಿನ ಟಾಕ್ಸಿನ್ಸ್ ಅವೇ ಎಲ್ಲ ರೋಗಗಳು. ಒಳಗೇನೋ ಕೆಟ್ಟ ವಸ್ತುಗಳು ಒಟ್ಟುಗೂಡಿವೆ, ಅದು ಇರಬಾರ್ದಿತ್ತು, ಅದನ್ನು ಹೊರಗೆ ತೆಗೀರಿ. ಅದೇ ಕೆಲಸ ಇಲ್ಲಿ ಮಾಡ್ತಿದ್ವಿ. ಪಂಚಕರ್ಮ ಷಟ್ಕರ್ಮ ಮಾಡಿಸಿ, ಬೇರೆ ಬೇರೆ ಥೆರಪಿ ಮಾಡಿಸಿ. ಯಾರಿಗೆ ಥೈರಾಯ್ಡ್ ಇದೆ ಅವರು 21 ಬಾರಿ ಮಾಡಬೇಕು. ಒಳಗಿನ ಬಲಹೀನತೆ ರೋಗ, ಒಳಗಿನ ಟಾಕ್ಸಿನ್ಸ್ ರೋಗ, ನಿಮ್ಮೊಳಗೆ ಏನೂ ಸರಿಯಾಗಿಲ್ಲ. ವಾತ ಪಿತ್ತ ಕಫ ಆರ್ಡರ್ನಲ್ಲಿಲ್ಲ, ನಿಮ್ಮ ಬಾಡಿ ಮೈಂಡ್ ಥಾಟ್ಸ್ ಇಮೋಷನ್ಸ್ ಆರ್ಡರ್ನಲ್ಲಿಲ್ಲ, ಎಲ್ಲ ಡಿಸಾರ್ಡರ್. ಒಳಗಿಂದ ಬಾಡಿ ಇನ್ನ ಪವರ್ ಇನ್ನ ಸ್ಟ್ರೆಂತ್ ನೀವು ಕಳ್ಕೊಂಡಿದ್ದೀರಿ. ನಿಮ್ಮ ಒಳಗಿನ ಶಕ್ತಿ ಬಲಹೀನವಾಗಿದೆ. ತನುವಿನ, ಮನಸ್ಸಿನ, ಆತ್ಮದ, ದೇಹದ ಶಕ್ತಿ. ಆದ್ದರಿಂದ ಯೋಗದಿಂದ ಶರೀರ ಬಲ, ಮನೋಬಲ, ಬುದ್ಧಿಬಲ, ಆತ್ಮಬಲ, ಬ್ರಹ್ಮಬಲ ಹೆಚ್ಚುತ್ತೆ. ಪ್ರಾಣವೇ ಬ್ರಹ್ಮ, ಪ್ರಾಣೋ ಬ್ರಹ್ಮೇತಿ ವಿಜಾನಾತ್. ಇದರಿಂದ ಬ್ರಹ್ಮಬಲ ಹೆಚ್ಚುತ್ತೆ. ಅಂದ್ರೆ ಭಸ್ತ್ರಿಕಾ, ಮತ್ತಿದು ಯಾರಿಗೆ ಆರ್ಥರೈಟಿಸ್, ರೊಮೆಟೆಡ್ ಆರ್ಥರೈಟಿಸ್ ಇದೆ, 100 ಬಾರಿ ಹೀಗೆ ಭಸ್ತ್ರಿಕಾ. ಒಂದು 1000 ಬಾರಿ ಭಸ್ತ್ರಿಕಾ ಮಾಡಿ. ಮಾಡುವುದಿಲ್ಲ, ರೋಗಗಳ ಇನ್ನೂ ಒಂದು ಹೆಸರನ್ನು ನಾನು ಹೇಳ್ಬಿಡ್ತೀನಿ. ಅಸಡ್ಡೆಯೇ ರೋಗ. ಮತ್ತೆ ಪುರುಷಾರ್ಥದಿಂದ ಎಲ್ಲ ಆರೋಗ್ಯ ಸಿಗುತ್ತೆ. ಅಸಡ್ಡೆಯಿಂದ ನಿಮ್ಮೆಲ್ಲ ಆಂತರಿಕ ಶಕ್ತಿಗಳು ಸುಪ್ತವಾಗಿ ಬಿಡುತ್ತವೆ, ಮಲಗಿಬಿಡುತ್ತವೆ. ಪುರುಷಾರ್ಥದಿಂದ ಒಳಗಿನ ಸಾಮರ್ಥ್ಯ ಎದ್ದೇಳುತ್ತೆ. ಜಾಗೃತಿ. ನಡೀರಿ, ಇನ್ನು ಸ್ವಲ್ಪ ಹೊತ್ತು ಅನುಲೋಮ ವಿಲೋಮ ಮಾಡಿಕೊಳ್ಳಿ. ಈಗ ನೋಡಿ, ಒಂದಿದೆ ಪವರು, ಮತ್ತಿನ್ನೊಂದು ಸೂಪರ್ ಪವರ್. ಪ್ರಭು ನಿಮ್ಮ ಶರಣಾಗತ ಬೇಕು. ವಿನತಿ ಸುನಿಯೋ ನಾಥ ಹಮಾರಿ ಮೌರ್ ಮುಕುಟ್ ಪೀತಾಂಬರ. ಪ್ರಭು ನಿಮ್ಮ ಶರಣಾಗತಿ ಬೇಕು. ಅದಕ್ಕಾಗಿ ನಾನು ದಿನಾಲು ಹೇಳ್ತೀನಿ, ಭಗವಂತನ ಹೆಸರು ಎಲ್ಲಕ್ಕಿಂತ ದೊಡ್ಡ ಔಷಧಿ. ನಾಮ ಜಪಿಸಿ, ಓಂಕಾರದ ಜಪ ಮತ್ತೆ ಪ್ರಾಣಾಯಾಮದ ತಪಸ್ಸು ಮಾಡಿ. ನಡೀರಿ, ಈಗೆಲ್ಲರೂ ಸ್ವಲ್ಪ ಹೊತ್ತು ನೇರವಾಗಿ ಕೂತ್ಕೊಳ್ಳಿ. ಪೂರ್ತಿ ಅಂತರ್ಮುಖಿ ಆಗಿ. ನೀವು ಅಂತರ್ಮುಖಿ ಆಗಿಲ್ಲ. ನಿಮ್ಮ ವೃತ್ತಿಗಳು, ಪ್ರವೃತ್ತಿಗಳು ತುಂಬ ಹರಡಿಕೊಂಡಿವೆ. ನಿಮ್ಮನ್ನು ನೀವು ಒಟ್ಟುಗೂಡಿಸಿ. ಎಲ್ಲವೂ ಚೆಲ್ಲಿಬಿಟ್ಟಿವೆ. ನಿಮ್ಮ ತನು, ಮನ, ವಿಚಾರ, ಭಾವನೆ, ಸಂವೇದನೆ ಎಲ್ಲವೂ ಅಲ್ಲಿ ಚೆಲ್ಲಿಬಿಟ್ಟಿವೆ. ಬನ್ನಿ, ನಿಮ್ಮನ್ನು ಒಟ್ಟುಗೂಡಿಸಿ. ಎಲ್ಲರೂ ಅನುಲೋಮ ವಿಲೋಮ ಮಾಡಬೇಕು. ಯಾರು ಈಗ ಎಲ್ಲರೂ ಇದರಲ್ಲೇ ಮುಳುಗ್ಬಿಡಿ. ಸ್ವಲ್ಪ ಹೊತ್ತು ಏಕಾಗ್ರಚಿತ್ತರಾಗಿ ಮಾಡಿ. ಭಗವಂತನಿಗಿಂತ ದೊಡ್ಡ ಶಕ್ತಿಶಾಲಿ ಇಲ್ಲ. ಅವರು ಸರ್ವಶಕ್ತಿಮಾನ, ಸರ್ವಜ್ಞನು, ಸರ್ವ ಹಿತಕಾರಿ. ಅವನು ಎಲ್ಲರ ಹಿತ ಮಾಡುವಾತ, ಎಲ್ಲರ ಮೇಲೆ ದಯ ತೋರುವಾತ, ಕರುಣೆ ತೋರುವಾತ, ಎಲ್ಲರ ರೋಗ ದುಃಖ ದಾರಿದ್ರ್ಯ ಹೋಗಲಾಡಿಸುವಾತ ಸಾಕ್ಷಾತ್ ಹರಿ. ಸರ್ವ ಸಮರ್ಥ ಅವನು. ಅನುಲೋಮ ವಿಲೋಮ ಮಾಡಿ, ಯಾರೂ ಮಧ್ಯೆ ತಡಿಬಾರ್ದು. गोपाल गोकुल वल्लवे प्रिय गोप गोसुत वल्लभम् चरणारविंद महं भजे भजनी चरणारविंद
आनंदमहं वन्दे भजनीय सुरमुर्दुर्लभम्। ಪ್ರಭು ನಿಮ್ಮ ಶರಣಾಗತಿಯಲ್ಲಿ ನಿಮ್ಮ विनती सुनिए नाथ हमारी, विनती सुनिए नाथ हमारी। हृदयेश्वर हरि हृदय बिहारी, हृदयेश्वर हरि हृदय बिहारी। मोर मुकुट पीतांबर धारी, विनती सुनिए नाथ हमारी, विनती सुनिए नाथ हमारी। जन्म जन्म की लगी लगन है, जन्म जन्म की लगी लगन है। साक्षी तारों भरा गगन है, ओ जन्म जन्म की लगी लगन है। साक्षी तारों भरा गगन है, गिन गिन श्वास आस कहती है, गिन गिन श्वास आस कहती है। आएंगे श्री कृष्ण मुरारी, विनती सुनिए नाथ हमारी, विनती सुनिए नाथ हमारी। सतत प्रतीक्षा अपलक लोचन, सतत प्रतीक्षा अपलक लोचन। हे भव माधव विपति विमोचन, सतत प्रतीक्षा अपलक लोचन। हे भव माधव विपति विमोचन। स्वागत का अधिकार दीजिए, स्वागत का अधिकार दीजिए। शरणागत है नैन को जानी, गत है नैन को जानी। विनती सुनिए नाथ हमारी, विनती सुनिए नाथ हमारी। और कहूँ क्या अंतर्यामी।
ಪ್ರಭು ನೀವು ಸರ್ವಜ್ಞ, ಎಲ್ಲವೂ ಗೊತ್ತು, ಸರ್ವವ್ಯಾಪಕ, ಸರ್ವಶಕ್ತಿವಂತ, ಸರ್ವಕರ್ತ, ಸರ್ವಜ್ಞಾನಿ. ನಾನು ನಿಮಗೆ ಶರಣು, ಉದ್ಧರಿಸಿ. क्या अंतर्यामी तन मन धन प्राणों के स्वामी, और कहूँ क्या अंतर्यामी तन मन धन प्राणों के स्वामी, करुणा कर आकर के कहिए, करुणा करिया करके कहिए, स्वीकारी विनती स्वीकारी. ಹೇಳಿ ಸಚ್ಚಿದಾನಂದ ಭಗವಂತನಿಗೆ. ನೋಡಿ, ಅನ್ಲೋಮ ವಿಲೋಮ ಕಪಾಲಭಾತಿ ಇದೆಯಲ್ಲ, ದಿವ್ಯ ಭಾವನೆ ಚೇತನೊಂದಿಗೆ ಮಾಡಿ. ನೀವು ಅತಿಮಾನಸ ಚೇತನೆಯಲ್ಲಿ, ಆತ್ಮಚೇತನೆಯಲ್ಲಿ, ಗುರುಚೇತನೆ, ಭಾಗವತ್ ಚೇತನದಲ್ಲಿ ಪ್ರತಿಷ್ಠಿತರಾಗಿಕೊಂಡು ಯೋಗ ಅಭ್ಯಾಸ ಮಾಡಬೇಕು ನೀವು. ಇದು ಯೋಗದ ಡಿಸಿಪ್ಲಿನ್, ಯೋಗದ ಅನುಶಾಸನ, ಯೋಗದ ಮರ್ಯಾದೆ, ಯೋಗದ ಸ್ಥಿತಿ, ಮನಸ್ಥಿತಿ. ಕಪಾಲಭಾತಿ ಮಾಡಿ, ಮನಸ್ಸಲ್ಲೇ ಜಪ ನಡೆಯುತ್ತಿರುತ್ತೆ. ಹೇಗೆ ಯಾರ ಅಭಿಷ್ಟ ಮತ್ತೆ ಓಂಕಾರದ ಜಪವಂತೂ ಸರ್ವೋಚ್ಚವಾಗಿದೆ. ಕಪಾಲಭಾತಿ ನಡೀತಾ ಇದೆ. ಓಂ ಭೂ ಓಂ ಭೂ ಓಂ ಸ್ವಹ ಓಂ ಮಹ ಓಂ ಜನ ಓಂ ತಪ ಓಂ ಸತ್ಯಂ. ಮನಸ್ಸಿನಲ್ಲೇ ಓಂಕಾರದ ಜಪ ನಡೀತಿದೆ. ಪ್ರಾಣಾಯಾಮದ ತಪಸ್ಸು ನಡೀತಾ ಇದೆ. ಈ ಜಪ ತಪಸ್ಸು ಮಾಡುತ್ತಾ ಎಲ್ಲ ಡಿಸಾರ್ಡರ್ಸ್ ದೂರ ಆಗಿಬಿಡುತ್ತೆ. ನಾವು ಆರ್ಡರ್ನಲ್ಲಿ ಬಂದ್ಬಿಡ್ತೇವೆ. ಆತ್ಮನುಶಾಸನ, ಆತ್ಮ ಪ್ರೇರಣ ಅಥ ಯೋಗಾನುಶಾಸನಂ ಯೋಗಶಕ್ತ ವೃತ್ತಿ ನಿರೋಧಯ ತದಾದೃಷ್ಟು ಸ್ವರೂಪ್ಯವಸ್ಥಾನಂ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ವೃತ್ತಿ ಸಾರೂಪ್ಯಮಿತಿ. ಚೆಲ್ಲಿ ಹೋಗಿದ್ದ ವೃತ್ತಿಗಳು ಅವು ಕೇಂದ್ರಿತವಾಯಿತು. ಯೋಗ ವೃತ್ತಿಯಿಂದ ಎಲ್ಲ ವೃತ್ತಿಗಳು ನಿಯಂತ್ರಿಸಲಾಗುತ್ತೆ. ಯೋಗಾಭ್ಯಾಸದಿಂದ ಕೆಟ್ಟ ವಸ್ತುಗಳಿಂದ ದೂರ ಆಗ್ತೇವೆ. ಇದನ್ನು ವೈರಾಗ್ಯ, ರಾಗದಿಂದ ದೂರ ಆಗ್ತೇವೆ. ಮಾಡಿ ಕಪಾಲಭಾತಿ ನಿರಂತರ ಮಾಡಿ. अपनी वाणी में अमृत घोलो प्यारे ओम ओम बोल. ಕೆಲವರು ಬೇರೆ ಬೇರೆ ಜಪ ಮಾಡ್ತಾರೆ. ಕೆಲವರು ಹರೇ ರಾಮ್ ಹರೇ ಕೃಷ್ಣ, ರಾಮ್ ಹರೇ ಹರೇ ಹರೇ. ಕೆಲವರು ಓಂ ನಮ ಶಿವಾಯದ ಜಪ ಮಾಡ್ತಾರೆ. ಓಂ ವಾಹೆಗುರು ವಾಹೆಗುರು ಓಂ ವಾಹೆಗುರು ಓಂ ವಾಹೆಗುರು. ಕೆಲವರು ಜಪ ಮಾಡ್ತಾರೆ, ತಪ ಮಾಡ್ತಾರೆ. ಆದರೆ ಅದು ಅಖಂಡವಾಗಿ ಯಾವಾಗ ನಡೆಯುತ್ತೆ ಆಗ ಸರ್ವಧರ್ಮಾನ್ ಪರಿತ್ಯಜ್ಯ ಲೋಕ ಧರ್ಮಾನ್ ಪರಿತ್ಯಜ್ಯ ಸರ್ವದೋಷಾನ್ ಪರಿತ್ಯಜ್ಯ ಸರ್ವಕ್ಲೇಶಾನ್ ಪರಿತ್ಯಜ್ಯ ಸರ್ವಾಶುಭಾನ್ ಪರಿತ್ಯಜ್ಯ. ಎಲ್ಲ ದುಃಖಗಳಿಂದ, ದೋಷ ಕ್ಲೇಶ ವಿಕಾರಗಳಿಂದ ಸ್ವಲ್ಪ ದೂರವಾಗಿಬಿಡು. ಒಮ್ಮೆ ಭಗವಂತನನ್ನು ತನ್ನದಾಗಿಸಿ ನೋಡು. ಸರ್ವಧರ್ಮಾನ್ ಪರಿತ್ಯಜ್ಯ ಲೋಕ ಧರ್ಮಾನ್ ಪರಿತ್ಯಜ್ಯ ಸರ್ವದೋಷಾನ್ ಪರಿತ್ಯಜ್ಯ ಸರ್ವಕ್ಲೇಶಾನ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಅಹಂ ತ್ವಾ ಸರ್ವರೋಗೇಭ್ಯೋ ಅಹಂ ತ್ವಾ ಸರ್ವದುಃಖೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಇಂಥ ಭಾವನೆಯಿಂದ ಮಾಡಿ ಕಪಾಲಭಾತಿ ಮಜವಾಗಿ ಮಾಡಿ, ದಿವ್ಯ ಭಾವನೆ ಚೇತನೆಯಿಂದ ಮಾಡಿ. ಆಮೇಲೆ ನೋಡಿ, ಒಂದೇ ದಿನದಲ್ಲಿ ನಿಮ್ಮ ಶಿಖರವೇರಿದ ರೋಗ ಹೋಗಲಾಡುತ್ತೆ, ಹೊರಟು ಹೋಗುತ್ತೆ ಎಲ್ಲವೂ. ಒಳಗೆ ಜಪ ತಪಸ್ಸು ನಡೀತಾ ಇರಬೇಕು ಮನಸ್ಸಲ್ಲಿ, ಮೂಲಾಧಾರದಿಂದ ಸಹಸ್ರಾರದವರೆಗೆ. ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂರಯೋಧ್ಯ ತಸ್ಯಾಂ ಹಿರಣ್ಯ ಕೋಶಃ ಸ್ವರ್ಗೋ ಜ್ಯೋತಿಷಾವೃತ. ಕಪಾಲಭಾತಿ ಮಾಡ್ತಾ ಮಾಡ್ತಾ ದಣಿವಾದ್ರೆ ಮಧ್ಯದಲ್ಲಿ ಸ್ವಲ್ಪ ಅನುಲೋಮ ವಿಲೋಮ ಮಾಡ್ಕೊಳ್ಳಿ. ನೀನೇ ಶಿವನು, ನೀನೇ ರಾಮ, ನೀನೇ ಕೃಷ್ಣ, ನೀನು ಹನುಮಾನ, ಬುದ್ಧ, ಮಹಾವೀರ, ನೀನೇ ಗೌತಮ್, ಕಣಾದಿ, ಜೇಮಿನಿ, ಪಾಣಿನಿ, ಪತಂಜಲಿ, ವಿವೇಕಾನಂದ, ನೀನೇ ನಾನಕ,
ನಿನ್ನೊಳಗೇನೆ ಪ್ರಕೃತಿಯು ಪರಮೇಶ್ವರನು ಎಲ್ಲ ಸಾಮರ್ಥ್ಯ ನೀಡಿದ್ದಾನೆ. ಈ ಜಪ ತಪಸ್ಸು ಮಾಡ್ತಾ ಮಾಡ್ತಾ ನಿನ್ನನ್ನು ಮತ್ತೆ ನಿನ್ನ ನಿಜತೆಯನ್ನು ಪಡೆಯುತ್ತೀಯ. ನಿನ್ನ ನಿಜತೆಯಲ್ಲಿ ಕೂಡ್ಕೊಳ್ಳೋದು, ನಿನ್ನ ನಿಜತೆಯಲ್ಲಿ ತಡೆಯೋದು, ಅದುವೇ ಸ್ವಸ್ಥ. ಸ್ವ ಅಂದರೆ ನಿಮ್ಮ ಸ್ವರೂಪದಲ್ಲಿ ಯಾವ ಶಬ್ದ ಮತ್ತೆ ಶಬ್ದದ ಹಿಂದೆ ಮಹಿಮೆ ಇದೆ, ಆ ಶಬ್ದದ ಆತ್ಮವೇನಿದೆ, ಅದರ ಹಿಂದೆ ದೃಷ್ಟಿ, ದರ್ಶನ, ವಿಚಾರವಿದೆ, ಸಿದ್ಧಾಂತವಿದೆ. ಸ್ವಸ್ಥ ನಿಮ್ಮಲ್ಲಿ ತಡೆದ್ಬಿಡಿ. ತದಾ ದೃಷ್ಟು ಸ್ವರೂಪ ಅವಸ್ಥಾ. ಸ್ವಸ್ಥ, ಸ್ವ ಅಂದರೆ ನಿಮ್ಮಲ್ಲಿ, ನಿಜದಲ್ಲಿ. ಸ್ಟೇ ಇನ್ ಯೋರ್ ಸೆಲ್ಫ್. ದಿಸ್ ಇಸ್ ಹೆಲ್ತ್, ದಿಸ್ ಇಸ್ ಸ್ವಾಸ್ಥ್ಯತೆ, ಸ್ವಾಸ್ಥ್ಯ. ಸ್ಟೇ ಇನ್ ಯೋರ್ ಸೆಲ್ಫ್. ನಿಮ್ಮಲ್ಲಿ ನೀವು ತಡೀರಿ. ಸ್ವಸ್ಥ, ನಿಮ್ಮಲ್ಲಿ ನೀವು ತಡೆದ್ಬಿಡಿ. ಅಂದರೆ ಸ್ವಸ್ಥರಾಗ್ತೀರಾ. ನೀವು ಚೆಲ್ಲಾಪಿಲಿ ಆಗಿದ್ದೀರಿ, ನಿಮ್ಮಲ್ಲಿ ನೀವು ತಡೀರಿ. ಮತ್ತೆ ಯಾವಾಗ ನೀವು ಅಂತರ್ಮುಖಿ ಆಗ್ತೀರಿ, ನಿಮ್ಮೊಳಗನೆ ಎಲ್ಲವನ್ನ ಪಡೀತೀರಾ. ಈ ಮಾಡರ್ನ್ ಮೆಡಿಕಲ್ ಸೈನ್ಸ್ನವರು ಇವರೆಲ್ಲ ಹೇಳ್ತಾರೆ ಎಲ್ಲವೂ ಹೊರಗಿಂದ ಸಿಗುತ್ತೆ. ಯೋಗ ಅನ್ನತ್ತೆ ಎಲ್ಲವೂ ಒಳಗೆ ಸಿಗುತ್ತೆ. ಎವ್ರಿಥಿಂಗ್ ಈಸ್ ಇನ್ ಯೋರ್ ಸೆಲ್ಫ್. ಎವ್ರಿಥಿಂಗ್ ಈಸ್ ಇನ್ಸೈಡ್. ಇನ್ಸೈಡ್ ಇಟರ್ನಲ್ ಹೆಲ್ತ್. Inside is eternal health, eternal peace, unlimited happiness within yourself. You have everything within yourself. ನೀವೇ ಎಲ್ಲ ಆಗಿದ್ದೀರಾ. ಅನುಲೋಮ ವಿಲೋಮ ಕಪಾಲ್ ಭಾತಿ ಒಂದು ನಿರಂತರತೆಯ ಜೊತೆಗೆ ಅಥವಾ ಒಂದು ಅನುಷ್ಠಾನದಂತೆ ಮಾಡಿ. ಓಂ ಓಮದ ಜಪ, ಪ್ರಾಣಾಯಾಮದ ತಪಸ್ಸು, ಮತ್ತೆ ಇದನ್ನು ಮಾಡ್ತಾ ಮಾಡ್ತಾ ಕಬೀರ್ ಸಾಹೇಬ್ರಂತೂ ಎಷ್ಟು ಒಳ್ಳೆಯ ಈ ಸಂದರ್ಭದಲ್ಲಿ ಒಂದು ಶಬ್ದ ಹೇಳಿದ್ದಾರೆ. ನಿಮ್ಮೊಳಗನೆ ಈ ಕಾಶಿ, ಮಥುರಾ, ಹರಿದ್ವಾರ ಎಲ್ಲ ತೀರ್ಥ, ಎಲ್ಲ ಧಾಮ ನಿಮ್ಮೊಳಗಿದೆ. पानी में मीन प्यासी रे मोहे सुनी सुनी आवत हासी। आत्म ज्ञान बिना नर भटके, कोई मथुरा कोई काशी। जैसे मृगा नाभि कस्तूरी, बन बन फिरत उदासी रे मोहे सुनी सुनी आवत हासी। जाको ध्यान धरे विधि हरिहर मुनि जन सहस 88। सो तेरे घट माहि विराजे, परम पुरुष अविनाशी रे मोहि सुनी सुनी आवत हासी है हाजिर। कि दूर बतावे दूर की बात निरासी, कहे कबीर सुनो भाई साधो, गुरु बिन ब्रह्म न जासी रे मोहि सुनी सुनी आवत हासी। आनंद स्रोत बह रहा पर तू दास है, अचरज है जल में रह के मछली को प्यास है। फूलों में जीव सुवास, ईख में मिठास है, भगवान का तो विश्व के कण कण में वास है। टुक ज्ञान चक्षु खोल जरा देख तो सही, जिसको तू ढूंढता वो सदा तेरे पास है। ಯಾಕೆ ನಿರಾಶೆ ಹತಾಶನಾಗಿದ್ದೀಯ? ಯಾಕೆ ರೋಗ ದುಃಖ ದಾರಿದ್ರ್ಯದಲ್ಲಿ ಮುಳುಗಿದ್ದೀಯ? ನಿರಾಶೆ ದುಃಖ ಬೇಡನಂತಮ್ಮ, ಕಪಾಲಭಾತಿ ಮಾಡು. ಹರಿ ಬಿನ ಜಗ ಅಂಧಿಯಾರ, कोई जानेगा जानन हारा। ಎಲ್ಲಿ ನೀನು ಬಚ್ಚಿಟ್ಕೊಂಡಿದ್ದೇನಂತಮ್ಮ? ನಡೀರಿ. ಸಾಧು ಹರಿ ಬಿನ ಜಗ. ಭಗವತ್ ಶರಣಾಗತಿ ಇಲ್ಲದೆ ನಿನ್ನ ಉದ್ಧಾರ ಆಗೋದು ಸಾಧ್ಯವೇ ಇಲ್ಲ. ನೋಡಿ, ಇದೊಂದು ದೊಡ್ಡ ದರ್ಶನ. ಮತ್ತೆ ಇವತ್ತು ಈಗ ಇದೇ ಕ್ಷಣ ನಾನು ಯಾವ ಅತಿಶಯೋಕ್ತಿ ಮಾಡ್ತಾ ಇಲ್ಲ, ನಾನು ಉತ್ಸಾಹಿತನಾಗಿ ಮಾತಾಡ್ತಾ ಇಲ್ಲ, ನಾನು ಈ ಪರಮ ಸತ್ಯದ ಅಭಿವ್ಯಕ್ತಿ ಮಾತ್ರ ಕೊಡ್ತಾ ಇದ್ದೀನಿ. ಇದೇ ಕ್ಷಣ ನಿಮ್ಮ ಡಿಪ್ರೆಷನ್ ದೂರ ಆಗುತ್ತೆ. BP ನಾರ್ಮಲ್, ಶುಗರ್ ನಾರ್ಮಲ್, ಬ್ರೈನ್ ಒಳಗಿನ ಎಲ್ಲ ನಿಮ್ಮ ಸೆಲ್ಸ್, ಅದರ ರಿಸೆಪ್ಟರ್ಸ್, ಅದರ ಎಲ್ಲ ಜೀನ್ಸ್, ಕ್ರೋಮೋಸೋಮ್ಸ್, ಪೂರ್ತಿ ಸ್ಟ್ರಕ್ಚರ್, ನಿಮ್ಮ ಪ್ಯಾಂಕ್ರಿಯಸ್ ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಹೋಗುತ್ತೆ. ಒಂದು ಕ್ಷಣದ ಭಕ್ತಿಯಿಂದ, ಒಂದು ಕ್ಷಣದ ಶ್ರದ್ಧೆಯಿಂದ, ಒಂದು ಕ್ಷಣದ ವಿಶ್ವಾಸದಿಂದ, ಒಂದು ಕ್ಷಣ ಗುರು ಮತ್ತು ಭಗವಂತನ ಶರಣಾಗತಿಯಿಂದ. ಹಾಗಾಗಿ ನಾನು ಎಲ್ಲರಿಗೆ ಒಂದೇ ವಿಷಯ ಹೇಳ್ತೀನಿ, ನನ್ನ ಮೇಲೆ ವಿಶ್ವಾಸ ಇಡಿ, ನಿಮ್ಮ ಪೂರ್ವಜರ ಋಷಿಗಳ ಮೇಲೆ ವಿಶ್ವಾಸ ಇಡಿ.
ಭಗವಂತನ ಮೇಲೆ ವಿಶ್ವಾಸ ಇಡಿ. ಮತ್ತೆ ಏನೂ ಅರ್ಥವಾಗುತ್ತಿಲ್ಲವಾದರೆ ನಿಮ್ಮ ಮೇಲೆ ಆದರೂ ವಿಶ್ವಾಸ ಇಡಿ ನನ್ನಪ್ಪ. ಅನುಭವಿಸಿ. ನಿಂದೇನು ಕಳೆದು ಹೋಗಿಲ್ಲ, ನಾಶವಾಗಿಲ್ಲ, ಹೊರಟು ಹೋಗಿಲ್ಲ. ಕಪಾಲ್ ಭಾತಿ ಅನ್ಲೋಮ್ ವಿಲೋಮ್ ಮಾಡ್ತಾ ಹೋಗಿ. ಕಪಾಲ್ ಭಾತಿ ಮಾಡ್ತಾ ಮಾಡ್ತಾ ದಣಿವಾದ್ರೆ ಅನ್ಲೋಮ್ ವಿಲೋಮ, ಅನ್ಲೋಮ್ ವಿಲೋಮ್ ಮಾಡ್ತಾ ಮಾಡ್ತಾ ದಣಿವಾದ್ರೆ ಕಪಾಲ್ ಭಾತಿ. ಭಸ್ತ್ರಿಕಾ ಕಪಾಲ್ ಭಾತಿ ಬಾಹ್ಯ ಪ್ರಾಣಾಯಾಮ ಉಜ್ಜಾಯಿ ಅನ್ಲೋಮ್ ವಿಲೋಮ ಭ್ರಾಮರಿ. ಮೊದಲ ಬೆರಳು ಹಣೆ ಮೇಲೆ, ಉಳಿದ 3 ಕಣ್ಣಿನ ಮೇಲೆ, ಕಿವಿಗಳನ್ನು ಹೆಬ್ಬೆಟ್ಟಿನಿಂದ ಬಂದ್ ಮಾಡಿ. ಆಜ್ಞಾ ಚಕ್ರದಲ್ಲಿ ಆತ್ಮ ಜ್ಯೋತಿ, ಬ್ರಹ್ಮ ಜ್ಯೋತಿಯಲ್ಲಿ ಪೂರ್ತಿ ಪಿಂಡ ಬ್ರಹ್ಮಾಂಡ ಅದರದ್ದೇ ಜ್ಯೋತಿಯಿಂದ ಜ್ಯೋತಿರ್ಮಯ ತೇಜೋಮಯ ಅಲೌಕಿಕ ಪ್ರಕಾಶಿತವಾಗುತ್ತೆ. ಈ ಅನುಭವದೊಂದಿಗೆ ವಿಶ್ವಾಸದೊಂದಿಗೆ ಮಾಡಿ ಭ್ರಾಮರಿ ಪ್ರಾಣಾಯಾಮ. ಕಿವಿ ಮುಚ್ಚಿ ಬಾಯಿ ಮುಚ್ಚಿ ಓಂಕಾರದ ನಾದ ನಾಸಿಕಾದಿಂದ.
ಎಲ್ಲರೂ ಮೌನರಾಗ್ಬಿಡಿ. ಶಾಂತ ಸಹಜ. ಶ್ವಾಸದ ಜೊತೆಗೆ ಅಂತರ್ಮುಖಿ ಆಗ್ಬಿಡೋಣ. ಓಂ ಯಾತ್ಮದ ವರದ ಎಲ್ಲ ಧ್ವನಿಗಳಲ್ಲಿ ಒಂದು ಓಂಕಾರವೇ ಬ್ರಹ್ಮನ ಪ್ರತಿಧ್ವನಿ. ಎಲ್ಲ ನಾಮಲೋಕಗಳಲ್ಲಿ, ಎಲ್ಲ ಸಂಬಂಧಗಳಲ್ಲಿ, ಎಲ್ಲ ಸತ್ಯ, ಎಲ್ಲ ಐಶ್ವರ್ಯಗಳಲ್ಲಿ ಆ ಪರಮೇಶ್ವರನ ಪರಮ ಐಶ್ವರ್ಯವಿದೆ. ಪ್ರಭು ನೀನು ಹೀಗೆ ಸ್ವಲ್ಪ ಹೊತ್ತು 2-3 ನಿಮಿಷದ ಧ್ಯಾನ ಮಾಡಿ, ನಿಧಾನವಾಗಿ 5-10 ನಿಮಿಷದ ಧ್ಯಾನ ಮಾಡಿ. ಮತ್ತೆ ನೀವು ನಿಧಾನವಾಗಿ ಯೋಸೋ ಮತ್ತೆ ಮಲಗೋ ಹೊರತು ನಿಮ್ಮ ಸ್ವರೂಪವೇನಿದೆ, ಸಹಜ ಸಮಾಧಿ ಏನಿದೆ ಅದರಲ್ಲಿ ನೀವು ಪ್ರವೇಶ ಮಾಡ್ತೀರಾ. 2 ಕಾಲುಗಳನ್ನು ಎದುರಿಂದ ತೆರೆಯಿರಿ ಮತ್ತೆ ರಿಲ್ಯಾಕ್ಸ್ ಆಗಬೇಡಿ. ನೋಡಿ, ಇಂತಹ ಯೋಗಾಭ್ಯಾಸವನ್ನು ಒಂದು ಅನುಷ್ಠಾನದಂತೆ ಮಾಡಬೇಕು. ಯಾರಿಗೆ ಏನು ತಿಳಿಸಲಾಗಿದೆ ನಿಮ್ಮ ಅಭ್ಯಾಸವನ್ನು ಪೂರ್ತಿಗೊಳಿಸಿ.